ನಮಸ್ಕಾರ. ನನ್ನೆಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ತಿಳಿಸುತ್ತಾ ಶುಭೋದಯ, ಶುಭ ದಿನ ನಮ್ಮದೈತೆ. ಇವತ್ತು ಬುಧವಾರ. ಪಾಸಿಟಿವ್ ಥಿಂಕ್ ಮಾಡ್ತಾ, ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ, ಒಳ್ಳೆಯದನ್ನು ಬಯಸ್ತಾ, ಒಳ್ಳೆಯದನ್ನು ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವ ಅಂತ ಹೇಳ್ತಾ, ಗುರುಗಳು ಏನು ತಿಳಿಸ್ತಾರಂತ ನೋಡೋಣ. ಒಂದು ಪಾಠ ತೆಗೆನ ವಿನವಾಗಿ ಆಲೋಚಿಸೋ ಬಗ್ಗೆಯಿಂದ ಏನು ತಿಳಿಸ್ತಾರೆ, ಹೇಗಿರಬೇಕು ನಾವು ಅಂತ ನೋಡೋಣ. ಈ ಪ್ರಪಂಚದಲ್ಲಿ ಮನಃಶಾಂತಿಗಿಂತಲೂ ಬೆಲೆಯುಳ್ಳದ್ದು ಯಾವುದೂ ಇಲ್ಲ. ನಿಜ. ಮನಃಶಾಂತಿಗಾಗಿ ಏನು ಭಾಳ ಬೇಕಾಗಲ್ಲ. ನಾವು ಭಾಳ ಬೇಕಾಗ್ಯದಂದ್ರೆ ಎಲ್ಲ ಏನು ಹಣ ಮಾಡ್ತೀನಿ, ಮನೆ ಮಾಡ್ತೀನಿ, ಇನ್ನೂ ಸ್ವಲ್ಪ ಗಳಿಸ್ತೀನಿ ಅಂದ್ರೆ ಅದೇ ದುಃಖ. ಶಾಂತಿಯಾಗಿರ್ಲಾಕೆ ಭಾಳ ಬೇಕಾಗಿಲ್ಲ. ಮನಸ್ಸಂದು ಎಲ್ಲದಕ್ಕೆ ಸರಳ ಸ್ವೀಕಾರ ಮಾಡ್ಕೊಂಡು ಇದ್ದದರಲ್ಲೇ ಸುಖ ಖುಷಿ ಪಡ್ತಾ ಇದ್ದೇವೆ ಅಂದ್ರೆ ಅದು ಶಾಂತಿ ಸಿಗ್ತದೆ. ಆದ್ರೆ ನಾವೇನು ಮಾಡೀವಿ, ಶಾಂತಿ ಎಲ್ಲಿ ಸಿಗ್ತದೆ ಅಂದ್ರೆ ಹಣ ಮಾಡೋದು ಸಿಗ್ತದೇನೋ, ಇನ್ನೊಂದಿಷ್ಟು ಮನೆ ಮಾಡಿದ್ರೆ, ಆಸೆ ಅಪೇಕ್ಷೆಯಿಂದ ನನ್ನ 4 ಜನ ಹೊಗಳಿದ್ರೆ ಆ ಥರದಲ್ಲಿ ನಾವು ಅಪೇಕ್ಷೆ ಇಟ್ಕೊಂಡು ಅಲ್ಲಿ ಸುಖ ಸಿಗ್ತದೇನಂತ ನಾವು, ಶಾಂತಿ ಸಿಗ್ತದೇನಂತ ನಾವು ಅನ್ಕೋತೀವಿ. ಅಲ್ಲೆಲ್ಲ ಪ್ರಾಪಂಚಿಕದಲ್ಲಿ ಶಾಂತಿ ಇಲ್ಲ. ಶಾಂತವಾಗಿರ್ಬೇಕಾದ್ರೆ ತುಂಬ ಎಲ್ಲ ಖಾಲಿ ಆದಾಗ, ಎಲ್ಲ ನನ್ನ ಹತ್ರ ಏನೂ ಇಲ್ಲ, ನಂದೇನೂ ಇಲ್ಲ ಅಂದಾಗ ಶಾಂತಿ ಆಗ್ತದೆ. ನನ್ನ ಅನಿಸಿಕೆ ಇದು. ನಂದೇನೂ ಇಲ್ಲ, ನನ್ನ ಕೈಯಾಗ ಏನೂ ಇಲ್ಲ, ನಾನೇನೂ ಇಲ್ಲ ಅಂತ ಅಂದಾಗ ಶಾಂತಿ ಸಿಗ್ತದೆ. ಗುರುಗಳು ಏನು ತಿಳಿಸ್ತಾರಂತ ನೋಡೋಣ. ಜೀವನದಲ್ಲಿ ತುಂಬ ಬೆಲೆಯುಳ್ಳವು ಇವೆ ಎಂದುಕೊಂಡು, ನಮಗಿಂತಲೂ ತುಂಬ ಬೆಲೆಯುಳ್ಳವರು ಇದ್ದಾರೆ ಎಂದುಕೊಂಡು ಎಷ್ಟೆಷ್ಟೋ ಕಷ್ಟಗಳನ್ನು ಪಡುತ್ತಿರುತ್ತೇವೆ. ಜೀವನದಲ್ಲಿ ತುಂಬ ಬೆಲೆಯುಳ್ಳದೈತಿ, ಎಲ್ಲ ಬೆಲೆಯುಳ್ಳದು ಅದಾವ. ಆದ್ರೆ ಅವ್ರಿಗಿಂತ ನಮಗಿಂತ ಅವರು ಸ್ವಲ್ಪ ಆರಾಮದಾರ, ಬೆಲೆ ಉಳ್ಳವರಾಗ್ಯಾರ ಅಂತೇಳಿ ನಾವು ಅನ್ಕೊತೀವಿ, ತಿಳ್ಕೊತಾ ಇರ್ತೀವಿ, ಕಷ್ಟಪಡ್ತಾ ಇರ್ತೀವಿ. ಅವ್ರು ನೋಡಿ ದೊಡ್ಡ ಮನೆ ಕಟ್ಟಿದ್ರು, ನಮಗೇನಪ್ಪ ನಾವು ಬಡವರು ಅಂತ ಅನ್ಕೋತಾ ಇರ್ತೀವಲ್ಲ, ಅದು ತಿಳಿಸ್ತಾರೆ. ಅನ್ಕೋತಾ ಇರ್ತೀವಿ. ಅವುಗಳಿಗಾಗಿ ಅವರಿಗಾಗಿ ಎಷ್ಟೋ ಹೋರಾಟಗಳನ್ನು ಮಾಡುತ್ತಾ ಇರುತ್ತೇವೆ. ನೋಡಿರಿ, ಅವುಗಳಿಗಾಗಿ ಅಂದರೆ ಅವರೊಬ್ಬರು ಮನೆ ಕಟ್ಟಾರ ಅಂದಮೇಲೆ ನಾನು ಅಂಥ ಮನೆ ಕಟ್ಟಬೇಕು. ಅವರಿಗಾಗಿ ಅವ್ರಂಗೆ ನಾನು ಆಗಬೇಕು. ಕಂಪ್ಯಾರಿಸನ್ ಜೀವನ. ಅವ್ರಂಗೆ ನಾನು ಆಗಬೇಕು ಅಂತ ಈ ಥರ ಮಾಡೋ ಸಹಜನೇ ಇಲ್ಲ. ಅವ್ರು ಸೀರೆ ತೊಗೊಂಡಾರಂದ್ರೆ ಅಂಥ ಸೀರೆ ತೊಗೊಂಡಾರ, ನಾನು ಹೆಣ್ಮಕ್ಳು ಉದಾಹರಣೆ ಹೇಳ್ತೀನಿ. ಅವ್ರು ಸೀರೆ ತೊಗೊಂಡಾರಂದ್ರೆ ಅಂಥ ಸೀರೆ ತರಬೇಕು ನಾನು. ಅವ್ರು ಅಂಥ ಒಡೆ ಮಾಡಿಸ್ಕೊಂಡಾರಂದ್ರೆ ನಾನು ಅಂಥ ಒಡೆ ಮಾಡಿಸ್ಕೋಬೇಕು. ಇಂಥ ಆಸೆಗಳು ಅವ್ರನ್ನ ನೋಡಿ ಬರ್ತಾವೆ, ಪಡುತ್ತಿರ್ತೀವಿ. ಅವುಗಳಿಗಾಗಿ ಅವರು ಎಷ್ಟೋ ಹೋರಾಟಗಳನ್ನು ಮಾಡ್ತಾಯಿರ್ತೀವಿ. ಅಷ್ಟೇ ಅಲ್ಲದೆ ಅಂದುಕೊಳ್ಳದ ಅಸಾಧ್ಯ ಎನಿಸುವ ಅದೆಷ್ಟೋ ಕೆಲಸಗಳನ್ನು ಕೂಡ ಮಾಡುತ್ತಾ ಇರುತ್ತೇವೆ. ಅಂದ್ಕೊಂಡಿರ್ತೀವಿ, ಅಸಾಧ್ಯ ಇದ್ದರೂ ಕೂಡ ಮಾಡ್ತೀವಿ. ಅಸಾಧ್ಯ ಅವ್ರ ಮನೆ ಕಟ್ಟ್ಯಾರಂದ್ರೆ ಅವ್ರನ್ನ ನೋಡಿ ನಮ್ಮ ಕೈಯಾಗಿರಲಿಲ್ಲ ಅಂದರೂ ಕೂಡ ನಾವು ಸಾಲ ಮಾಡ್ಯಾರ ಅವ್ರಂಥದ್ದು ಮಾಡಬೇಕು. ಆ ಥರನೂ ಅಂದ್ಕೊಂಡು ಮಾಡ್ತಾಯಿರ್ತೀವಿ ನಾವು. ಕಂಪ್ಯಾರಿಸಮ್ ಜೀವನ ಇದೆ. ಅವ್ರು ನೋಡಿ ಅವ್ರಂಗೆ ನಾನು ಇರಬೇಕು ಅನ್ನೋದು. ಅಲ್ಲಿ ಸುಖ ಐತೇನೋ ಅಂತ ನಾನು ಅಂದ್ಕೊಂಡೀನಿ, ಅಲ್ಲಿ ಸುಖ ಇಲ್ಲ ನನಗನ್ಸಿಬಿಟ್ಟು. ಅಸಾಧ್ಯ ಅನಿಸಿದ್ರು ಅದೆಷ್ಟೋ ಕೆಲಸಗಳು ಕೂಡ ಮಾಡ್ತಾನೆ ಇರ್ತೀವಿ. ಅದೆಷ್ಟೋ ಅತಿಯಾದ ಶ್ರಮಿಸಿ, ತುಂಬ ಹರಸಾಹಸಪಟ್ಟು, ಕಷ್ಟಪಟ್ಟು ಲೋನ್ ಮಾಡಿ, ಸಾಲ ಮಾಡಿ, ಅವರಂಥದ್ದೇ ತೊಗೊಂಡು ಬಂದು ಬೈಸ್ಕೊಂಡು, ಜಗಳ ಮಾಡಿ, ಹಿಂಸೆ ಮಾಡಿಕೊಂಡು ಅವೆಲ್ಲ ಮಾಡ್ತೀವಿ. ಶ್ರಮಿಸಿ ಕಷ್ಟಪಟ್ಟು ಮಾಡ್ತೀವಿ. ಕಟ್ಟ ಕಡೆಗೆ ಯಾರೊಬ್ಬರು ನಮ್ಮನ್ನು ಆಧರಿಸದೇ ಇದ್ದಾಗ ಮಾಡಿದ್ದೆಲ್ಲವೂ, ಕಂಡ ಕನಸೆಲ್ಲವೂ ಬೂದಿಯಲ್ಲಿ ಸುರಿದ ಪನ್ನೀರಿನಂತೆ. ಏನು ಮಾಡಬೇಕು? ಯಾರು ಹೋಗಬೇಕಾ? ನಾವು ಕಷ್ಟಪಟ್ಟು ನಮ್ಮ ಮನೆ ಮಾಡ್ಕೊಂಡ್ರೆ ಯಾರು ಹೋಗಬೇಕು? ಯಾರು ಹೋಗ್ಲಿಕ್ಕಾಗಲ್ಲ. ಯಾರು ಹೋಗಬೇಕದು? ಅದಕ್ಕಾಗಿ ಯಾರೋ ನಮ್ಮನ್ನು ಆಧರಿಸದೇ ಇದ್ದಾಗ ಮಾಡಿದ್ದೆಲ್ಲ ವ್ಯರ್ಥ ಅನ್ನಿಸ್ತಂತ. ಹಾಂ, ಬೂದಿಯಲ್ಲಿ ಸುರಿದ ಪನ್ನೀರಿನಂತೆ ಆಗಿ ಅತ್ಯಂತ ದೌರ್ಭಾಗ್ಯಕರವಾದ ದುಃಖಕ್ಕೆ ಗುರಿಯಾಗುತ್ತಾ ಇರ್ತೀವಿ. ಎಷ್ಟು ಮಾಡಿದ್ರು ಹುಣಸೆ ತುಳಿದಂಗೆ ಆಯ್ತಲ್ಲ ಅಂಥೇಳಿ, ಯಾರೊಬ್ಬರು ನನ್ನ ಆಧರಿಸಲಿಲ್ಲ, ನನ್ನ ಗೌರವಿಸಲಿಲ್ಲ ಅಂತ, ನಾನು ಎಷ್ಟು ಕಷ್ಟಪಟ್ಟೀನಿ ಅಂದರೂ ಕೂಡ ನನಗೆ ಯಾರೂ ಅಪ್ರಿಷಿಯೇಟ್ ಮಾಡಿಲ್ಲ ಅಂತ ಅಂದಾಗ ಮನಸ್ಸಿಗೆ ಏನಾಗ್ತದೆ? ಬೂದಿಯಲ್ಲಿ ಸುರಿದ ಪನ್ನೀರಿನಂತೆ ಅಂತ ಆಗಿ ಅತ್ಯಂತ ದೌರ್ಭಾಗ್ಯಕರ, ಬೇಸರ ಆಗ್ತದೆ ಅಂತ ಹೇಳ್ತಾರೆ. ಜೀವನದಲ್ಲಿ ಚೆನ್ನಾಗಿ ನೆನಪಿನಲ್ಲಿರಿಸಬೇಕಾದ ಅತ್ಯಂತ ಮುಖ್ಯವಾದ ಒಂದು ವಿಷಯವೇನೆಂದರೆ, ಶಾಂತಿಗಿಂತಲೂ, ಮನಃಶಾಂತಿಗಿಂತಲೂ, ಆತ್ಮಶಾಂತಿಗಿಂತಲೂ ಬೆಲೆಯುಳ್ಳದ್ದು ಈ ಜೀವನದಲ್ಲಿ, ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಎಂಬುದನ್ನು.
ಆಮೇಲೆ ಏನು ಅನಿಸ್ತದೆ ಎಲ್ಲ ಮಾಡಿ ಮಟ್ಟಿ ಇವಾಗ ಒಂದು ಮನೆ ಕಟ್ಟಿದ್ದೀವಿ ಎಲ್ಲ ತಂದೀವಿ. ಆಮೇಲೆ ಅದು ನಮ್ಮ ಮಕ್ಳು ಬಂದು ಯಾರೋ ಬಂದು ಇದು ಚೆನ್ನಾಗಿಲ್ಲ, ಒಂದು ಮನೆ ಶಾಂತಿ ಬಂದು ಅವ್ರು ಬಂದು ಈ ಕಿಟಕಿ ಇಲ್ಲಿ ಕೂಡಿಸಿಲ್ರಿ, ಅದು ಅಲ್ಲಿ ಮಾಡಿಲ್ರಿ, ಇಲ್ಲಿ ಮಾಡಿಲ್ರಿ ಅಂತ ಅವ್ರು ಕಮೆಂಟ್ ಮಾಡೋಕೆ ಭಾಳ ಜನ. ಮಾಡೋ ಹೊತ್ನಾಗ ಯಾರೂ ಇರೋದಿಲ್ಲ, ಮಾಡಿ ಆದ್ಮೇಲೆ ಬಂದು ಕಮೆಂಟ್ ಮಾಡೋರು, ಅದು ಅಲ್ಲಿರ್ಬೇಕಾಗಿತ್ತು, ಇದು ಇಲ್ಲಿರ್ಬೇಕಾಗಿತ್ತು, ಅದು ಹಂಗಿತ್ತು ಹಿಂಗಿತ್ತು ಅಂತ ಹೇಳೋರು ಭಾಳ ಜನ ಇರ್ತಾರೆ. ನಮ್ಮ ಹಿಂದೆ ಆ ಕಷ್ಟಪಟ್ಟರು ಹಿಂದೆ ಅದಕ್ಕೆ ಬೆಲೆನೇ ಇಲ್ಲ. ಅದು ಮಾಡತನ ಎಷ್ಟು ಕಷ್ಟ ಇರ್ತದೆ ನಮಗೆ ಗೊತ್ತಿರ್ತೈತಿ. ಹಾಗಾಗಿ ಬಂದು ಕಮೆಂಟ್ ಮಾಡೋರು ಭಾಳ ಇರ್ತಾರೆ. ಆವಾಗ ಏನಾಗ್ತದೆ ಮನಸ್ಸಿಗೆ, ಏನಪ್ಪ ಎಷ್ಟು ಮಾಡಿದ್ರು ಇದು ಶಾಂತಿನೇ ಇಲ್ಲಲ್ಲ, ಏನು ಮಾಡಿದ್ರು ಸರಿ ಆಗಲಿಲ್ಲ ಏನು ಅಂಥೇಳಿ ಅನ್ನಿಸ್ತೈತಿ. ಆವಾಗ ಏನಿಸ್ತ ಶಾಂತಿ ಎಲ್ಲೂ ಇಲ್ಲ. ಶಾಂತಿಗಿಂತ ಮನಃಶಾಂತಿಗಿಂತ ಆತ್ಮಶಾಂತಿಗಿಂತ ಬೆಲೆ ಉಳ್ಳೋದು ಯಾವುದೂ ಇಲ್ಲ. ಯಾವ ಮನೆ ಇಲ್ಲ, ಹಣ ಇಲ್ಲ, ಬಂಧು ಇಲ್ಲ, ಬಾಂಧವರಿಲ್ಲ, ಯಾವುದು ಮನಃಶಾಂತಿ, ಆರೋಗ್ಯ. ಇದು ನನ್ನ ಅನಿಸಿದ ಮಟ್ಟಿಗೆ ಆರೋಗ್ಯ, ಮನಃಶಾಂತಿ ಇವು ಭಾಳ ಸಿಗ್ಬೇಕಾದ್ರೆ ಭಾಳ ಕಷ್ಟ ಐತಿ. ತೊಗೊಳ್ಬೇಕಾದ್ರೆ ಶರೀರನೂ ಆರೋಗ್ಯವಾಗಿರ್ಬೇಕು. ಆರೋಗ್ಯವೇ ಭಾಗ್ಯ ಅಲ್ಲ. ಆರೋಗ್ಯವಾಗಿದ್ದರೆ ಮನಃಶಾಂತಿ ಇರ್ತದೆ. ಆರೋಗ್ಯ ಮನಃಶಾಂತಿ ಕೆಡಿಸ್ಕೋಬೇಕಾದ್ರೆ ಭಾಳ ಅದು ಇಲ್ಲ ಅನ್ನಲ್ಲ. ಮೊದಲು ಆರೋಗ್ಯನೂ ಚೆನ್ನಾಗಿರ್ಬೇಕಾಗ್ತದೆ. ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಸ್ವಲ್ಪ ಮನಃಶಾಂತಿ ಏನೋ ಒಂದು ಜರ ಮನಸ್ಸನ್ನು ಗಟ್ಟಿ ಮಾಡ್ಕೋಬಹುದು. ಆರೋಗ್ಯನೂ ಅನಾರೋಗ್ಯನೂ ಇದ್ದು ಕೂಡ ಪ್ರಾಪಂಚಿಕದಲ್ಲಿ ಈ ಮಾತುಗಳು ಇದ್ದಾಗ, ಈ ಬಂಧು ಬಾಂಧವರು ಅಣ್ಣ ತಮ್ಮ ಮನೆ ಪ್ರಾಪಂಚಿಕ ವಿಷಯದಲ್ಲಿ ಘಟನೆಗಳಲ್ಲಿ ತೊಡಗಿದಾಗ ಬಂಧು ಅಂದ್ರೆ ಈ ಆರೋಗ್ಯದ್ದು ಮತ್ತು ಆಮೇಲೆ ಮಾನಸಿಕವಾಗಿ ಕೂಡ ಭಾಳ ಕಷ್ಟ ಆಗ್ತದೆ. ಎರಡೆರಡು ಮೇಂಟೆನೆನ್ಸ್ ಮಾಡೋಕ್ಕಾಗ್ತದೆ. ಆರೋಗ್ಯ ಚೆನ್ನಾಗಿ ಇಟ್ಕೊಬೇಕಾ ಮತ್ತು ಮನಃಶಾಂತಿ ಇಟ್ಕೊಬೇಕಾ. ಯಾರು ಜನರು ಬೇಕಂದ್ರೆ ಆನಂದ ಅಂತೂ ಫ್ರೀಯಾಗಿ ದುಃಖ ಅಂತೂ ಫ್ರೀಯಾಗಿ ಕೊಡ್ತಾರೆ. ಈ ಆನಂದ ಶಾಂತಿ ನಾನೇ ತೊಗೋಬೇಕು. ದುಃಖ ಫ್ರೀಯಾಗಿ ಬರ್ತದೆ ಆರಾಮ್ಸೆ. ಹಿಂಗೆ ಬಂದಿದ ತಕ್ಷಣ ಹಾಯ್ದು ಹೋದವರೆಲ್ಲ ಏನಾರ ತಿಳ್ಕೊಂಡು ಅನ್ನೋದಾರೆ ಆಗಲಿ, ನಾವರೇ ಅನ್ಕೊಳ್ಳೋದಾರೆ ಆಗಲಿ, ದುಃಖ ಬರೋದು ಭಾಳ ಈಸಿ. ಅದು ಶಾಂತವಾಗಿ ಇರುವುದು ಭಾಳ ಕಷ್ಟ ಐತಿ. ಅದಕ್ಕೆ ಇದು ಎಲ್ಲಿ ಇಲ್ಲ ಅಂತ, ಈ ಪ್ರಪಂಚದಲ್ಲಿ ಶಾಂತಿ ಬಿಟ್ಟು ಎಲ್ಲಿ ಇಲ್ಲ ಅಂತ ಹೇಳ್ತಾರೆ. ಎಷ್ಟೇ ಹೋರಾಟಗಳನ್ನು ಮಾಡಿದರೂ, ಎಷ್ಟೇ ಹಾರಾಟಪಟ್ಟು ಅವು ನಮ್ಮ ಮನಃಶಾಂತಿಯನ್ನು ಕದಡುವಂತಾದರೆ, ಎಷ್ಟೇ ಕಷ್ಟಪಟ್ಟು ಮನೆ ಮಾಡಿದ್ರೆ, ಎಷ್ಟೇ ಕಷ್ಟಪಟ್ಟು ಹೊಲ ಮಾಡಿದ್ರೆ, ಮತ್ತೆ ಅಲ್ಲಿಗೆ ಬರ್ತೀನಿ ನಾನು. ಮತ್ತು ಇದೇ ಅದಲ್ಲ ಪ್ರಪಂಚದಲ್ಲಿ, ಇದು ಹಣದಿಂದ ಐತಲ್ಲ ಎಲ್ಲ. ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಕೂಡ ಮತ್ತೆ ಅಲ್ಲಿ ಹಾರಾಡಿ ಜಿಗ್ದಾಡಿ ಓಡಾಡಿ ಮಾಡಿದ್ರು ಮನಃಶಾಂತಿಯನ್ನು ಕದಡುವಂತಾಗ್ತದೆ. ಕದಡ್ತದೆ ಮನಸ್ಸು. ಎಷ್ಟೇ ಇದ್ದರೂ ಕೂಡ ಮನಃಶಾಂತಿ ಸಿಗೋದಿಲ್ಲ, ಒಂದೊಂದು ಸಾರಿ ಇರೋದಿಲ್ಲ. ಕಳೆದುಕೊಂಡರೆ ಹಾರಾಟವು ಏನಿಸ್ತದೆ ನೋಡಿ, ಕದಡುವಂತಾದರೆ ಅವುಗಳಿಗೆ ಹಾರಾಡುವುದು, ಹಾರಾಟ ಪಡುವುದು ಅನವಶ್ಯಕ. ಎಲ್ಲವನ್ನೂ ಮಾಡಿ ಕಡೆಗೆ ಮನಃಶಾಂತಿಯನ್ನು ಕಳೆದುಕೊಂಡರೆ ಏನೇ ಸಾಧಿಸಿದ್ದರೂ ಅದು ಕೇವಲ ಬಾಹ್ಯವಾಗಿ ಮಾತ್ರ ಇರುತ್ತದೆ. ನೋಡಿರಿ, ಎಷ್ಟು ಹಾರಾಡಿ ಹೋರಾಡಿ ಮಾಡಿ ಮನೆ ಮಾಡಿ ಹೊಲ ಮಾಡಿ ರೊಕ್ಕ ಮಾಡಿ ಅಣ್ಣ ತಮ್ಮ ಮಕ್ಕಳು ಮದುವೆ ಮಾಡಿ ಎಲ್ಲರಿಗೆ ಹೌದು ಅನ್ಸ್ಕೊಂಡು ಎಲ್ಲರ ಕಡೆ ಹೌದು ಅನ್ಕೋಬೇಕಂತ ಒಂದು ಇದರಿಂದ ಚಾಲೆಂಜಿಂಗಾಗಿ ಜೀವನ ಮಾಡಿದ್ರೂ ಕೂಡ ಅದು ಬಾಹ್ಯವಾಗಿ ಪ್ರಾಪಂಚಿಕವಾಗಿ ಅಂತರಾಳದಾಗ ಆನಂದ ಸಿಗೋದಿಲ್ಲ ಅಂತ ಹೇಳ್ತಾರೆ. ನಿಜ ಅದು. ಅಂತರಾಳದಲ್ಲಿ ಆನಂದ ಕಳೆದುಕೊಂಡಂತೆ ಏನೇ ಸಾಧಿಸಿರೋ ಅದು ಕೇವಲ ಬಾಹ್ಯವಾಗಿರ್ತೈತಿ. ಇದೆಲ್ಲ ಮೇಲ್ಗಡೆ ನಾವು ಮಾಡೋದೆಲ್ಲ ಮೇಲಿಂದ. ಒಳಗಡೆ ಶಾಂತಿ ಒಳಗಡೆ ಐತಿ, ಕೇವಲ ಬಾಹ್ಯವಾಗಿರ್ತದೆ. ಅದರ ಅಂತರ್ಯದಲ್ಲಿ ಏನನ್ನೂ ಸಾಧಿಸದ ಒಂದು ಆತ್ಮನ್ಯೂನ್ಯತೆಯ ಭಾವ ಬಿಡುತ್ತದೆ. ನೋಡಿರಿ, ಆ ಅಂತರ್ಯದಲ್ಲಿ ಮನಸ್ಸಿನ ಒಳಗೆ ಏನು ಸಾಧಿಸಿದ್ರು ಕೂಡ, ಯಾಕಂದ್ರೆ ಕಮೆಂಟ ಜಜ್ಮೆಂಟ್ ಮಾಡೋದ್ರಿಂದ ಏನು ಮಾಡಿದ್ರೂ ಕೂಡ ಅಯ್ಯೋ ಇಲ್ಲಿ ಶಾಂತಿನೇ ಇಲ್ಲ ಅನ್ನಿಸ್ಬಿಡ್ತೈತಿ. ಹಂಗೆ ಒಳಗೆ ಈ ಶಾಂತಿ ಸಿಗಬೇಕಾದ್ರೆ ಏನು ಮಾಡಬೇಕು ನಮಗೊಂದು ಒಳ್ಳೆಯ ಪಾಠ ನಮ್ಮ ಗುರುಗಳು ಹೇಳ್ಕೊಟ್ಟಾರ, ಧ್ಯಾನ ಮಾಡಬೇಕು. ಈ ಧ್ಯಾನ ಮಾಡಿದಾಗ ಈ ಬಾಯಿ ಮಾಡಿವೆಲ್ಲ ಹೊರಗಡೆ ಎಲ್ಲ ಪ್ರಪಂಚಿಕದಲ್ಲಿ ಮಾಡಿವಲ್ಲ ಅವೆಲ್ಲ ನಮ್ಗೆ ಶೂನ್ಯ ಅನಿಸ್ಬಿಡ್ತಾವೆ. ಆನಂದ ಒಳಗಡೆ ಇಳಿತಾ ಇದ್ದಂಗೆ ಆನಂದ ಭಾಳ ಸಿಗ್ತೈತಿ. ಏನಂದ್ರೆ ಇವಾಗ ಭಾಳ ಹಿಡ್ದಾಗಷ್ಟು ಖುಷಿ ಇಲ್ಲ, ಬಿಟ್ಟಾಗ ಖುಷಿ ಐತಿ, ಆನಂದ ಐತಿ. ಬಿಟ್ಬಿಟ್ಟು ನೋಡಿ ಸ್ವಲ್ಪ ಸರಳ ಮಾಡ್ಕೊಂಡು ನೋಡೋಣ. ಇನ್ನೂ ಪ್ರಯತ್ನ ಪಡೋದ್ರಾಗಿದ್ದೀವಿ. ಈ ಮನಸ್ಸಿನಲ್ಲಿ ಆಸೆ, ಅಪೇಕ್ಷೆ, ಷಡ್ರಿಪುಗಳು ಅದಾವಲ್ಲ, ಅಂಧಕಾರದಲ್ಲಿ ಮುಳುಗಿರ್ತೀವಲ್ಲ, ನಾನು ನಂದು ಅಹಂಕಾರ, ಇವೆಲ್ಲ ಸ್ವಲ್ಪ ಬಿಟ್ಟು ನೋಡಬೇಕು. ಅದನ್ನು ಎಷ್ಟು ಹೆಚ್ಚಿಗೆ ನಾನು ಅಂತೀನಲ್ಲ ಅದು ನೋವೇ. ಅದು ಸ್ವಲ್ಪ ನಾನು ಅನ್ನೋದು ನನ್ನಿಂದ ಏನು ಆಗಲ್ಲ, ನಾನೇನೂ ಇಲ್ಲ. ಆ್ಯಕ್ಚುಲಿ ನಾವು ಬಂದೀವಿ ಇಲ್ಲಿ ಪಿಕ್ನಿಕ್ಕಿಗೆ, ಬಂದು ನೋಡ್ಕೊಂಡು ಹೋಗೋಕೆ, ಉಂಡು ತಿಂದು ಆರಾಮಾಗಿ ಎಲ್ಲ ಪಿಕ್ನಿಕ್ ಬಂದಾಗ ಹೇಗೆ ಎಂಜಾಯ್ ಮಾಡಿ ಹೋಗೋಕೆ ಬಂದೀವಿ. ನಾವೇನು ಮಾಡ್ಕೊಂಡಿವಿ, ಎಂಜಾಯ್ ಮಾಡಿ ಹೋಗೋಕೆ ಬಂದಿಲ್ಲ ತಿಳ್ಕೊಂಡಿಲ್ಲ, ಖರೀದಿನೇ ಮಾಡಿ ತೊಗೊಂಡು ಹೋಗ್ತೀವೇನೋ ಅಂದ್ಕೊಂಡ್ಬಿಟ್ಟಿದ್ದೀವಿ. ನಮ್ಮದೇ ಇದು ಸ್ವಂತ. ಪಿಕ್ನಿಕ್ಕಿಗೆ ಹೋದವ್ರು ಯಾರು ವಾಚ್ಮ್ಯಾನ್ಗಳು ಬಿಡ್ತಾರೇನು? ಒಂದು ಹೂವು ಹರಿದು ಕೊಡಲ್ಲ ಅವರು, ಒಂದು ಗಾರ್ಡನ್ದಾಗ ಏನು ಮಾಡಿಕೊಡಲ್ಲ, ಮುಟ್ಟಂಗಿಲ್ಲ. ನೋಡ್ಕೊಂತ ಹೋಗೋದು, ನೋಡ್ಕೊಂತ ಗೇಟಿಂದ ಆಚೆ ಹೋಗೋದು, ಖಾಲಿ ಹೋಗ್ಬೇಕು ಅವರು. ಹಾಗೆ ಜೀವನ ಅದಂತ ನಮ್ಗೆ ಅರ್ಥನೇ ಆಗ್ತಾಯಿಲ್ಲ.
ಮನೆ ನಂದು, ಹೊಲ ನಂದು, ಹಣ ನಂದು, ಮಕ್ಕಳು ನನ್ನವರು, ಗಂಡ ನನ್ನವರು, ಮಂದು ಮಕ್ಕಳೆಲ್ಲ ನನ್ನಂಗೆ ನಾ ಮಾತಾಡ್ದಂಗೆ ನಾವು ಮಾತಾಡಿದ್ದೇ ಮಾಡಬೇಕು ಅವರು. ಇವೆಲ್ಲ ಏನು ಮಾಡ್ಕೊಂಡಿವಿ, ಒತ್ತು ಹಿಡ್ಕೊಂಡ್ಬಿಟ್ಟೇನೆ. ಹಿಡ್ಕೊಂಡು ಏನಾಗೈತಿ, ಅದನ್ನು ಹಿಂಸೆ ಆಗಿಬಿಟ್ರೆ ಶಾಂತಿ ಅಲ್ಲಿಲ್ಲ. ಅದಕ್ಕೆ ಹೇಳ್ತಾರೆ ಅಂತರಾಳದಲ್ಲಿ ಶಾಂತಿ ಪಡ್ಕೋಬೇಕು. ಅಂತರಾಳದಲ್ಲಿ ಶಾಂತವಾಗಿದ್ದಾಗನೇ ಒಂದು ಸಾಧನೆ ಮಾಡ್ದಂಗೆ. ಇವೆಲ್ಲ ಮನೆ ಮಾಕಟ್ಟ ಎಲ್ಲರೂ ಮಾಡ್ತಾರೆ, ಇದ್ರೊಳಗೂ ಇದ್ದು ನಾನು ಈ ಶಾಂತಿನ ಪಡ್ಕೊಳ್ಬೇಕು ಅಂದ್ರೆ ಧ್ಯಾನ ಮಾಡಬೇಕು, ಧ್ಯಾನಸ್ಥರಾಗಬೇಕು. ಧ್ಯಾನಸ್ಥರ ಆದ್ವಿ ಅಂದ್ರೆ ಶಾಂತಿ ಸಿಗ್ತೈತಿ. ಸ್ವಲ್ಪ ಸೈಡಲ್ಲಿಕ್ಕೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸರಳ ಮಾಡ್ಕೊತೀವಿ ಎಲ್ಲ ಕೂಡ. ಅದು ಸುಮ್ಮನೆ ಬರೋದಿಲ್ಲ, ಧ್ಯಾನ ಮಾಡಿದಾಗ ಬರ್ತೈತಿ. ಮನಃಶಾಂತಿ ಧ್ಯಾನದಲ್ಲಿ ಸಿಗ್ತಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಅನುಭವಿಸಿನಲ್ಲ, ಸಾಧಿಸಿದಷ್ಟು ಕೇವಲ ಬಾಹ್ಯವಾಗಿರ್ತಂತ ಧ್ಯಾನ. ಸಾಧಿಸುವ ಒಂದು ಆತ್ಮನ್ಯೂನ್ಯತೆ ಅಂತ ಇದ್ದೇ ಇರ್ತೈತಿ. ಒಳ ಮನಸ್ಸಿನಾಗ ಏನೋ ಒಂದು ಕಡಿಮೆ ಅನ್ನಿಸ್ತವೆ. ಅದೇ ನೋಡಿರಿ, ಒಳ ಮನಸ್ಸಿನೊಳಗೆ ಸ್ವಲ್ಪ ದಾನ ಮಾಡಿ ನೋಡಿರಿ, ಮಾಡೋಣ. ಯಾರಿಗಾರು ಒಂದಿಷ್ಟು ಭಿಕ್ಷೆ ಬಂದವರಿಗೆ ಒಂದಿಷ್ಟು ಚೆನ್ನಾಗಿ ಒಂದು ಸ್ವಲ್ಪ ದುಡ್ಡು ಕೊಟ್ಟೆವು ಅಂದ್ರೆ ಏನೋ ಮನಃಶಾಂತಿ. ಇದು ಆತ್ಮಶಾಂತಿ ಇಲ್ಲಿದೆ. ನಾನು ಮನೆ ಮಾಡಿ ರೊಕ್ಕ ಮಾಡಿ ಗಳಿಸಿ ಕೋಟ್ಯಾಂತರ ರೊಕ್ಕ ಬ್ಯಾಂಕ್ನಾಗ ಬ್ಲ್ಯಾಕ್ ಮನಿ ಇಟ್ಟು ನನ್ನ ಹತ್ರ ಭಾಳ ರೊಕ್ಕ ಅಂದ್ರೆ ಆನಂದ ಸಿಗೋದಿಲ್ಲ. ಅದು ಅದಷ್ಟೇ ಸಂತೋಷವಾಗಿರ್ತದೆ. ಒಂದು ಸಾರಿ ಬರ್ತದೆ, ಒಂದು ಸಾರಿ ಹೋಗ್ತದೆ. ಅದ್ರಾಗೆ ಒಂದು ಯಾವ್ದಾರ ಅನ್ನದಾಸೋಗಕ್ಕೆ ರೊಕ್ಕ, ಗೋಗಳಿಗೆ ಇವಾಗ ಗೋವುಗಳಿಗೆ ರಕ್ಷಣೆ ಮಾಡಬೇಕು, ಗೋವುಗಳಿಗೆ ಮೇವುಗಳನ್ನು ಕೊಡಬೇಕು. ಗೋಧಾಮಗಳು ಇದಿರ್ತಾವಲ್ಲ, ಗೋ ಆಶ್ರಮಗಳಿರ್ತಾವಲ್ಲ, ಅಲ್ಲಿ ಹೋಗಿ ಅವಕ್ಕೆ ಮೇವು ಕಡಿಮೆ ಆದಾಗ ಮೇವು ಹಾಕಬೇಕು. ಈ ಥರ ದಾನ ಧರ್ಮಗಳಲ್ಲಿ ಮಾಡಿದಾಗ ಒಳ್ಳೆಯತನ ರೂಢಿಸ್ಕೊಂಡಾಗ ಆತ್ಮನ್ಯೂನ್ಯತೆ ಕಡಿಮೆ ಆಗ್ತದೆ. ಈ ಪ್ರಾಪಂಚಿಕ ವಿಷಯದಲ್ಲಿ ನಾವು ಇಷ್ಟೆಲ್ಲ ಮಾಡ್ತೀವಿ, ಆತ್ಮನ್ಯೂನ್ಯತೆಯೇ, ಆತ್ಮಕ್ಕೆ ಶಾಂತಿ ಇಲ್ಲ ಅಲ್ಲಿ. ನಾನು ಈ ಆಧ್ಯಾತ್ಮಿಕ ಕಡೆ ಬಂದು ದಾನ ಧರ್ಮ, ಒಳ್ಳೆಯದು ಕೆಟ್ಟದ್ದು ಯಾವುದು ರೀತಿ ಧರ್ಮದಿಂದ ಪಾಲನೆ ಮಾಡ್ತೇನಲ್ಲ, ಆವಾಗ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಆವಾಗ ಆತ್ಮಕ್ಕೆ ಶಾಂತಿ ಸಿಗ್ತದಲ್ಲ, ನಾನು ಒಳ್ಳೆಯದನ್ನು ಮಾಡೋಕ್ಕೆ ಹೋಗ್ತೇನೆ, ಆವಾಗ ನನಗೂ ಶಾಂತಿ ಸಿಗ್ತದೆ. ಆತ್ಮಶಾಂತಿನೂ ಆಗ್ತದೆ, ನನಗೂ ಶಾಂತಿ ಸಿಗ್ತದೆ. ಹೀಗಾಗಿ ಆತ್ಮನ್ಯೂನ್ಯತೆ ಭಾಳ ಉಳಿತದೆ ಏನೋ ಮಾಡಿಲ್ಲ ಅಂದರೆ. ಈ ಆಧ್ಯಾತ್ಮಿಕಕ್ಕೆ ಬಂದಾಗ ಶಾಂತಿ ಸಿಗ್ತದೆ. ಆದ್ದರಿಂದ ಏನನ್ನಾದರೂ ಮಾಡಲಿ ಮಾಡದಿರಲಿ, ಏನನ್ನಾದರೂ ಸಾಧಿಸದಿರಲಿ, ಏನೇ ಬಂದರೂ ಬರದಿದ್ದರೂ, ಅಂದುಕೊಂಡಿದ್ದು ನಡೆದರೂ ನಡೆಯದಿದ್ದರೂ, ಅಂದುಕೊಳ್ಳದ್ದು ನಡೆಯದಿದ್ದರೂ, ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಮನಃಶಾಂತಿಯಿಂದ ಮನಸ್ಫೂರ್ತಿಯಾಗಿ ಹಾಯಾಗಿ ಜೀವಿಸಬಲ್ಲ ಮನಸ್ಸನ್ನು ತಯಾರು ಮಾಡಿಕೊಳ್ಳೋಣ. ಆನಂದವಾಗಿ ಜೀವಿಸೋಣ. ಹೇಗೆ ಇದ್ದರೂ ಕೂಡ, ಯಾವ ಪ್ರಸಂಗದಲ್ಲೇ ಇದ್ದರೂ ಕೂಡ, ನನಗೆ ಯಾವುದೇ ಪ್ರಸಂಗ ಬರಲಿ, ಮನೆ ಘಟನೆ ಆಗಲಿ, ನನ್ನ ಶರೀರದ ಘಟನೆಯೇ ಆಗಲಿ, ಯಾರೋ ಬೈದರು ಅಂದರು, ಬಂಧು ಬಾಂಧವರು ಅವ್ರು ಯಾರೇ ನನಗೇನಾರು ಅಂದ್ರೆ ಹೋಗಲಿ ಬಿಡು ಅಂತಾರ, ಹೋಗಲಿ ಬಿಡು ಕ್ಷಮಿಸೋದು. ಈ ಥರ ಏನೋ ನನ್ನ ಘಟನೆ, ನನಗೆ ಶರೀರಕ್ಕೆ ಏನಾರು ಅನಾರೋಗ್ಯ ಬಂದ್ರು ಆಯಿತಾ, ಓಕೆ, ಅದಕ್ಕೇನು ಟ್ರೀಟ್ಮೆಂಟ್ ತೊಗೊಂಡು ಆರಾಮೇ, ಅಯ್ಯೋ ನನಗೆ ಯಾಕಾಯಿತು ಅನ್ನೋದೇನೆ. ಅವ್ರು ನನಗೆ ಯಾಕಂದ್ರು, ನಾ ಏನು ಮಾಡೀನಿ ಅಂತ ಅವ್ರಿಗೆ ಕರೆ ವಿಷಯ ಮಾಡೋಕ್ಕೆ ಹೋಗ್ದೇನೆ ಮೌನವಾಗಿ ಇದ್ದು ತಾಳ್ಮೆಯಿಂದ ಮಾಡಿದ್ರೆ ಆನಂದ ಸಿಗ್ತೈತೆ. ಯಾವುದೇ ಪ್ರಸಂಗದಲ್ಲಿನೂ ಆನಂದನ ನಾನು ಶಾಂತಿನ ತಗೋಬೋದು, ಮನಃಶಾಂತಿ ತಗೋಬೋದು. ಯಾವುದೇ ಪ್ರಸಂಗದಲ್ಲಿದ್ದರೂ ಕೂಡ ಸ್ಫೂರ್ತಿಯಾಗಿರ್ಬೇಕು. ನಾವು ಮನಃಶಾಂತಿಯಿಂದ ಮನಸ್ಫೂರ್ತಿಯಾಗಿ ಹಾಯಾಗಿ ಜೀವಿಸಬಲ್ಲವ್ರು ಆಗಬೇಕು. ತೊಗೋಬೇಕ್ರಿ, ನಾವು ಮನಃಶಾಂತಿ ತೊಗೋಬೇಕು. ಯಾರು ಬಂದು ಕೊಡಲ್ಲ ಅದನ್ನು ಮನಃಶಾಂತಿ. ಇನ್ನೂ ದುಃಖ ಕೊಡ್ತಾರೆ, ದುಃಖ ತೊಗೊಳ್ತೀವಿ, ಆರಾಮ್ಸೆ ಬರ್ತದೆ ಫ್ರೀಯಾಗಿ. ಮನಃಶಾಂತಿನ ನಾವೇ ತೊಗೋಬೇಕು. ಪ್ರತಿಯೊಂದು ಘಟನೆಯಲ್ಲಿಯೂ ಕೂಡ ಮನಃಶಾಂತಿನ ನಾನೇ ರೂಢಿಸ್ಕೊಳ್ಬೇಕು, ಕ್ರಿಯೇಟ್ ಮಾಡ್ಕೊಬೇಕು, ಭಿನ್ನವಾಗಿ ಆಲೋಚಿಸಿರ್ಬೇಕು. ಅದನ್ನು ಈ ಥರ ನನಗೊಂದು ಯಾರೋ ಬೈದ್ರೆ ಅದು ಯಾಕೆ ಬೈದಾರ, ಏನೋ ಅಂದಿರ್ಬೇಕು, ಅವ್ರಿಗೆ ತಿಳಿದಿಲ್ಲ, ಓಕೆ, ಅವರಿಗೆ ಅಷ್ಟೇ ಅನಿಸಿರಬೇಕು, ಓಕೆ, ಹಾಗೆ ತಿಳ್ಕೊಂಡಿರ್ಬೇಕು ನಮ್ಮ ಬಗ್ಗೆ. ಈ ಥರ ಅಯ್ಯೋ ನನಗಂದ್ರಿ, ನಾ ಏನು ಮಾಡಿದ್ದೆ, ನನಗೇನು ಮಾಡಿದ್ದೆ, ನಾ ಏನು ಅಂದಿನಿ ನಿಮಗೆ ಅಂತ ಹೇಳಿ ವಿಷಯ ಮಾಡೋಕ್ಕೆ ಹೋಗಬಾರ್ದು, ಮಾತಾಡಬಾರ್ದು, ಮೌನವಾಗಿರಬೇಕು. ಏನು ಕ್ಷಮಿಸಿಬಿಡ್ಬೇಕು ಅವ್ರನ್ನ. ಹೆಚ್ಚು ನೋವು ಆಗಕತ್ತಿತ್ತು ಮಾತುಗಳು ಅಂದ್ರೆ ನಿಬಂಧನೆಗಳು ಹಾಕ್ರಿ, ಹಾಕೋಣ, ಬೇಡ ಅನ್ನಲ್ಲ. ಅತಿಯಾಗಿ ತುಂಬ ತೊಂದರೆ ನಡಿಲಕತ್ತಿತ್ತು ಅಂದ್ರೆ ಭಾಳ ಹಿಂಸೆ ಮಾಡೋಕೆ ಮತ್ತೆ ನಾವು ಕ್ಷಮಿಸೋರು ಕೂಡ ಮತ್ತೆ ಹಿಂಸೆ ಮಾಡ್ಕೊಳತ್ತಂದ್ರೆ ಹಿಂಸೆ ಮಾಡಾಕತ್ತೀರಂದ್ರೆ ಅವ್ರು ಕೈ ಬಿಟ್ಬಿಡ್ಬೇಕು. ಯಾಕನ್ನಲ್ಲಕ್ಕೆ ಬಿಡತ್ತೆ, ಕ್ಷಮಿಸಿಬಿಟ್ಟು ಮತ್ತೆ ಅವ್ರು ತಿಳಿದು ಅಂತಾರೆ, ತಿಳಿಲಾರ್ದೇನೋ ಅಂತಾರೆ. ಅದಕ್ಕಾಗಿ ಕ್ಷಮಿಸಿ ಮನಃಶಾಂತಿನ ನಾವೇ ತೊಗೊಬೇಕು. ಅವ್ರ ತಪ್ಪುಗಳು ಆಡಿದ್ರೂ ಕೂಡ ತಪ್ಪದವ ಅಂತ ವಿಷಯ ಮಾಡೋಕ್ಕೆ ಹೋಗೋದಲ್ಲ, ಹೇಳಬೇಕು. ಸ್ವಲ್ಪ ಹೇಳಿದ್ ಕೇಳಲಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು ಅಷ್ಟೆ, ದೂರ ಇದ್ದು ಬಿಡ್ಬೇಕು ಅವ್ರಿಂದ. ಭಾಳ ಆರಾಮಾಗಿರ್ತೈತಿ. ಅವ್ರ ಸಹವಾಸ ಬೇಡ, ನಾವು ಅನ್ನೋದು ಬೇಡ, ಅನ್ನಿಸ್ಕೊಳ್ಳೋದು ಬೇಡ. ಅನ್ನೋದು ಬೇಡ ಅಂದರೂ ಕೂಡ ಯಾರು ನಮ್ಗೆ ಹಗಿದ್ರು ಅಂತಿದ್ರು ಅಂದ್ರೆ ಅಲ್ಲಿ ಬಿಡು, ಅವ್ರದ್ದು ಏನದ ಗುಣಧರ್ಮ ಐತಿ, ಅವ್ರ ಚಟ ಅದ ಅಂತ ತಿಳ್ಕೊಬೇಕು ನಾವು. ಅವ್ರ ಮನಸ್ಥಿತಿ ಅಷ್ಟೇ ಅದ, ಅಲ್ಪರು,
ಅಲ್ಪಜ್ಞಾನಿಗಳೇ ಅಹಂಕಾರದಿಂದ ಮಾತಾಡ್ತಾರೆ. ಜ್ಞಾನ ಇಲ್ದವರು ಅಹಂಕಾರದಿಂದ ಯಾರು ಮಾತಾಡಲ್ಲ ನೋಡ್ರಿ. ಎಂತಿಂಥ ಜ್ಞಾನಿಗಳನ್ನ ಪತ್ರಿಜಿಗಳು ಅಂತ ಜ್ಞಾನಿಗಳಿದ್ರು ಅಹಂಕಾರದ ಮಾತಾಡ್ತಿದ್ರ. ನಮ್ಮ ಓಶಿಯವರು ಅಹಂಕಾರದ ಮಾತಾಡ್ತಿದ್ರ. ಬಸವಣ್ಣನವರು ದೈವೇ ಧರ್ಮದ ಮೂಲ ಅಂದವರು, ಶರಣು ಶರಣಾರ್ಥಿ ಅಂದ್ರವರು. ಅಂಥ ದೊಡ್ಡ ದೊಡ್ಡ ವೇದಾಂತಿಗಳೇ ಕೂಡ ಶರಣ ಆಗಿದ್ದರು. ಅಹಂಕಾರನ ಮರ್ತಿದ್ರು. ಅಜ್ಞಾನ ಹೋಯ್ತು ಅಂದ್ರೆ ಅಹಂಕಾರ ಹೋಗ್ತದೆ. ಅಜ್ಞಾನ ಇತ್ತಂದ್ರೇ ಅಹಂಕಾರ ಇರೋದು. ಅದಕ್ಕಾಗಿ ನಾವು ಕೆಟ್ಟ ಕೆಟ್ಟ ಪದಗಳನ್ನು ಅನ್ನೋದು, ನಮ್ಗೆ ಯಾರು ಕಮೆಂಟ್ ಜಜ್ಮೆಂಟ್ ಮಾಡ್ತಾರಲ್ಲ, ಈಗ ನಾವೇ ಅಂತಾರೆ ಬೇರೆಯವ್ರಿಗೆಲ್ಲ, ನಾವೇ ಯಾರಿಗಾರು ಮಾಡ್ತಾನೆ ನಾವು ಅಜ್ಞಾನಿಗಳಂತ ಅರ್ಥ. ಅವ್ರನ್ನ ಬದಲಾಯಿಸೋಕ್ಕಾಗಲ್ಲ. ನಾನು ಮೊದಲು ಬದಲಾಗಬೇಕು. ನಾನೇನು ತುಂಬ ಜಾಣಿರ್ತೀವಿ ನಾವು? 100% ಹಂಗೆ ಎಲ್ಲದರಲ್ಲಿ ಸರಿಯಾಗಿರ್ತೀವೇನು? ನಾವು ಎಷ್ಟೋ ತಪ್ಪುಗಳನ್ನು ಮಾಡಿರ್ತೀವಿ. ನಮ್ಮ ತಪ್ಪುಗಳನ್ನು ಅವಲೋಕನ ಮಾಡ್ಕೊಬೇಕು. ಅವ್ರು ಅಕಸ್ಮಾತ್ ಏನೋ ಆ ಮನಸ್ಸಿಗೆ ನೋವು ಮಾತು ಆಡಿದ್ರು ಅಂದರೂ ಕೂಡ ಅದನ್ನು ಮನಸ್ಸಿನಾಗ ಇಟ್ಕೊಳ್ಳಾರೇ ಅವ್ರನ್ನ ಕ್ಷಮಿಸಿಬಿಟ್ಟು, ಕ್ಷಮಿಸಂದ ತಕ್ಷಣ ಅವ್ರ ಮನೆಗೆ ಹೋಗಿ ಕ್ಷಮಿಸೋದಲ್ಲ, ಅವ್ರ ಮನೆಗೆ ಹೋಗಿ ಕಾಲು ಬಿದ್ದು ಕೇಳೋದಲ್ಲ. ಮನಸ್ಸಲ್ಲಿ ಧ್ಯಾನದಲ್ಲೇ ಕ್ಷಮಿಸ್ರಿ. ತಿಳಿದೇನೋ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಿಬಿಡ್ರಿ. ನಾವು ನಿಮ್ಮನ್ನು ಕ್ಷಮಿಸ್ತೀವಿ, ನೀವು ನಮ್ಮನ್ನು ಕ್ಷಮಿಸಿಬಿಡ್ರಿ ಅಂತ ಹೇಳಿದಾಗ ಆ ಮನಸ್ಸೋಪೂರ್ವಕ ಅಷ್ಟರಲ್ಲಾಗಿ ನಾವು ಅವ್ರನ್ನ ಮನಸ್ಸೋಪೂರ್ವಕ ಮಾಡೋಕೆ, ಬಾಯಿ ನಾಟಕಕ್ಕೆ ಅಲ್ಲ, ಆ ಮನಸ್ಸೋಪೂರ್ವಕ ಕ್ಷಮಿಸಿಬಿಡ್ರಿ ನನ್ನ ಕಡೆಯಿಂದ ಏನಾರು ತಿಳಿದೇನೋ ತಿಳಿಲ್ಲ ತಪ್ಪ ನನ್ನ ಕ್ಷಮಿಸಿ ಅಂತ ನಾನು ಮನಸ್ಸೋಪೂರ್ವಕ ಆತ್ಮಸಾಕ್ಷಿಯಾಗಿ ನಾನು ಅವ್ರನ್ನ ನೆನೆಸ್ಕೊಂಡು ಏನಾರು ಹೇಳಿದಂದ್ರೆ ಆಸ್ಟ್ರಲ್ಲಾಗಿ ಅವ್ರಿಗೆ ಹೋಗಿ ತಲುಪಿ ನಮ್ಮನ್ನ ಅವ್ರು ಕ್ಷಮಿಸ್ತಾರೆ. ಮನಸ್ಸನ್ನು ಹಗುರ ಆಗ್ತದೆ. ಅವರು ಕೂಡ ಸರಳ ಆಗ್ತಾರೆ, ನಾವು ಸರಳ ಆಗ್ತೀವಿ. ನಾವು ಹೋಗಿ ಮತ್ತೆ ಚರ್ಚೆ ಮಾಡಿ ಮತ್ತು ಅವರೊಂದು ಅನ್ನೋದು ನಾವೊಂದು ಅನ್ನೋದನ್ನು ಇದನ್ನು ನಿಲ್ಲಿಸ್ಬೇಕು, ಮಾತಾಡಬಾರ್ದು. ಅದಕ್ಕೆ ಕ್ಷಮಿಸಿ ಆನಂದನ ಮನಃಶಾಂತಿನ ನಾವು ತೊಗೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮಾಡಿದ್ರೆ ಆನಂದ ಇರೋದು. ಇದು ಮತ್ತೆ ಬೇರೆ ಹೊತ್ತಿಗೆ ಓದಿ ಇನ್ನೂ ಮಾಡೋಕ್ಕಾಗಲ್ಲ. ಇನ್ನೊಬ್ಬರು ನಮಗೆ ಬೈದರು ಅಂದರು ಅಂದ್ರೆ ಅದು ಮನಸ್ಸಿನಾಗ ಇಟ್ಕೊಂಡು ನಾವು ನೋವನ್ನು ಕೊರಗ್ತಾ ಇದ್ದೀವಿ ಅಂದ್ರೆ ಇದು ಒಂದೇ ಉಪಾಯ ಐತಿ. ಧ್ಯಾನ ಮಾಡೋದು, ಅವ್ರನ್ನ ಸರಳ ಸ್ವೀಕಾರ ಮಾಡ್ಕೊಳ್ಳೋದು, ಅವ್ರನ್ನ ಒಪ್ಕೊಂಡ್ಬಿಡೋದು. ನಾವು ಅವ್ರು ಹೀಗೆ ಅದಾರ ಅಂತ ಒಪ್ಕೊಳ್ಳೋದು. ಭಾಳ ಇದ್ರೆ ಶಾಂತಿ ತೊಗೊಳ್ಬೇಕಾದ್ರೆ ಇನ್ನೇನು ದೊಡ್ಡ ಇನ್ನೂ ಇಂಥವೆಲ್ಲ ದೊಡ್ಡ ಹೊತ್ತಿಗೆ ಓದಬೇಕಂತನಿಲ್ಲ. ನನಗೆ ಯಾರು ಮನಸ್ಸು ನೋವು ಮಾಡ್ಯಾರಲ್ಲ, ಯಾಕೆ ಮಾಡ್ಯಾರ, ಎದಕ್ಕೆ ಮಾಡ್ಯಾರ, ನಾ ಏನು ಅಂದೀನಿ, ಇದಿಟ್ಟ ಅವಲೋಕನ ಮಾಡಿಕೊಂಡು ಅವ್ರು ತಿಳಿದೇನೆ ಅಂದಾರ, ತಿಳಿಲಿ ಹೋಗಲಿ ಬಿಡು ಅಂತ ಬಿಟ್ವಿ ಅಂದ್ರೆ, ಕ್ಷಮಿಸಿಬಿಟ್ಟಿವಿ ಅಂದ್ರೆ, ಸರಳ ಮಾಡ್ಕೊಂಡ್ವಿ ಅಂದ್ರೆ ಅಲ್ಲಿಗೆ ಆರಾಮಾಗ್ತದೆ. ಅವ್ರು ಮತ್ತೆ ಜಜ್ಮೆಂಟ್ ಮಾಡ್ಕೋತ ಕಮೆಂಟ್ ಮಾಡ್ಕೋತ ಕುಂತ್ರ ಕರವಶಿ ಹಚ್ಚೋದು ಮಾಡಿದ್ರೆ ಶಾಂತಿ ಸಿಗೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮನಸ್ಸಲ್ಲೇ ಯಾವತ್ತೂ ಅವ್ರಿಗಾಗಿ ಪ್ರಾರ್ಥನೆ ಇರಬೇಕು. ಅವ್ರಿಗೆ ಒಳ್ಳೆಯ ಮನಸ್ಸು ಕೊಡು, ಒಳ್ಳೆಯ ಆತ್ಮ ಐತೆ ಅದು, ಅವರಿಗೂ ಒಳ್ಳೆಯವ್ರು ಯಾವ್ದಾರ ಅವರು ನನಗಾಗಿ ಒಳ್ಳೆಯದೇ ಮಾಡ್ತಾರೆ ಅಂತ ಹೇಳ್ತಾ ಧ್ಯಾನದಲ್ಲಿ ಕೂತ್ಕೊಂಡು ನನ್ನ ಕಡೆಯಿಂದ ತಪ್ಪಾದ್ರೆ ಅದು ಕ್ಷಮೆ ಕೇಳ್ತಾ ನೀವು ನನ್ನನ್ನು ಕ್ಷಮಿಸ್ರಿ ಅಂತ ಧ್ಯಾನದಲ್ಲಿ ಕೂತು ಮನಸ್ಸೋಪೂರ್ವಕ ನಾವು ಅವರಿಗೆ ಕ್ಷಮಾಪಣೆ ಮಾಡಿದ್ವಿ ಅಂದ್ರೆ ಅವು ಬದಲಾವಣೆ ಆಗಲಿಕ್ಕೇ ಬೇಕು. ಹಾಗೇ ಆಗ್ತವೆ. ಮನಸ್ಸುಗಳು ಆಸ್ಟ್ರಲ್ ಟ್ರಾವಲ್ ಅಂತ ಹೇಳ್ತಾರಲ್ಲ, ಆಸ್ಟ್ರಲ್ ಆಗಿ ಮನಸ್ಸು ಬದಲಾವಣೆ ಆಗೇ ಆಗ್ತದೆ. ಜಾಸ್ತಿ ಕಿತ್ತಾಡೋದ್ರಿಂದ ಏನೂ ಇಲ್ಲ, ಚರ್ಚೆ ಮಾಡೋದ್ರಿಂದ ಏನು ಬರೋದಿಲ್ಲ. ಆದಷ್ಟು ಎಷ್ಟು ಮೌನವಾಗಿರ್ತೀವಲ್ಲ ಬಂದ ಸಿಚುವೇಶನ್, ಅದಕ್ಕೆ ಹೇಳ್ತಾರೆ ನಮ್ಮ ಗುರುಗಳು ಇವತ್ತೇ ಕ್ಲಾಸಲ್ಲಿ ಬಂದರು, ಏನಾದರೂ ಬಂದರೆ 24 ಗಂಟೆ ಸುಮ್ಮನೆ ಇರಬೇಕಂತ. 24 ಗಂಟೆ ಏನೂ ಅವ್ರಿಗೆ ವಾಪಸ್ ಅನ್ನಬಾರ್ದು, ಪ್ರತಿಕ್ರಿಯಿಸಬಾರ್ದು, ಸ್ಪಂದನೆ ಮಾಡಬಾರ್ದು. ಮಾಡೋಣ 24 ಗಂಟೆ ಬಿಟ್ಟರೆ ಆವಾಗ ಏನಾಗ್ತದೆ, ಆ ಬಿಸಿ ಕಮ್ಮಿ ಆಗ್ತದೆ. ನಾವು ರೋಷ ಸಿಟ್ಟು ಬಂದಿರ್ತದೆ. ಆವಾಗ ಅವ್ರು ಅಂದ್ರೆ ನನಗೆ ಅಂತ ಸಿಟ್ಟು ಬಂದಿರ್ತದೆ. ಆವಾಗ ಆ ಸಿಟ್ಟಿನಾಗ ಏನೇನೋ ಮಾತಾಡ್ಬಿಡ್ತೀವಿ, ನಾವು ತಪ್ಪು ಮಾತಾಡ್ಬಿಡ್ತೀವಿ. ಅವು ಅನ್ನೋದು ಯಾಕಂದ್ರೆ ಒಳಗಡೆ ಮನಸ್ಸದು ಜನ್ಮಾಂತರದ ಅಸೂಯೆ ದ್ವೇಷ ಭಾವನೆ ಭಾಳ ಇರ್ತೈತಲ್ಲ, ಅದನ್ನು ನಾನು ಎಷ್ಟೇ ತಡ್ಕೋತೀನಿ ಅಂದ್ರೂ ಕೂಡ ಒಳಗಡೆ ಇದ್ದಾಗ ಅದು ನನಗೆ ಓಪನ್ ಇರ್ಲಿಕ್ಕಾಗೋದಿಲ್ಲ, ಮಾತಾಡೋಕ್ಕೆ ಬರೋದಿಲ್ಲ. ಅಲ್ಲಿ ಒನ್ನೆಸ್ಸಾಗಿ ಇರೋಕ್ಕಾಗೋದಿಲ್ಲ, ಮಾತಾಡ್ತೀವಿ. ಅದು ಒಳಗಡೆ ಅಂತರಾಳದ ಗೊತ್ತಿಲ್ಲಾರ್ದೇ ಭಾವ ಬಂದುಬಿಡ್ತದೆ, ಮತ್ತು ಜಗಳದ್ದು ಮಾತುಗಳು ಬಂದುಬಿಡ್ತಾವೆ. ಅದಕ್ಕಾಗಿ ಏನು ಮಾಡಬೇಕು, ಒಂದು ಸ್ವಲ್ಪ ತಾಳ್ಮೆ ಇರಬೇಕು. 24 ಗಂಟೆ ಯಾರಿಗೂ ವಾಪಸ್ ಅನ್ನಬಾರ್ದಂತ. ಎಸ್, ಓಕೆ, ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.